ಚಂದ್ರರಾಜ್ ಜೈನ್ ಬಿನ್ ಜಟ್ಟಪ್ಪಗೌಡ, ಹೊಸಮನೆ, ಬೊಬ್ಬಿಗೆ ಗ್ರಾಮ, ಕುದ್ರೋಳಿ ಪಂಚಾಯತಿ, ಕರೂರು ಹೋಬಳಿ, ಸಾಗರ ತಾಲೂಕು. ದಿನಾಂಕ 26/12/2022. ಇದು ಲೋಕಾಯುಕ್ತ ಕೇಸು. ಚಂದ್ರಶೇಖರ್ ಸಾಗರದ ಹಿಂದಿನ ಕೇಸ್ ವರ್ಕರು ಸರ್ ಇಸ್ವಿ 15ನೇ ಇಸ್ವಿಯಲ್ಲಿ 2015ರಲ್ಲಿ ಚಂದ್ರಶೇಖರ್ ಕೇಸ್ ವರ್ಕರ್ ಆಗಿದ್ದರು ಸಾಗರದಲ್ಲಿ. ಆವಾಗ ಸರ್ವೆ ನಂಬರ್ 82ರಲ್ಲಿ ನಮಗೊಂದು ಹಕ್ಕುಪತ್ರವನ್ನು ಕೊಟ್ಟಿರ್ತಾರೆ, ಮಾಲಿಕೆಯನ್ನು ಸಹ ಕಟ್ಟಿರ್ತೀವಿ. ಅದು ಪುನಃ ಹಾಗೆ ಆಯಿತು, ಇಲ್ಲ ಇವತ್ತು ಪಾಣಿ ಆಗುತ್ತೆ, ನಾಳೆ ಪಾಣಿ ಆಗುತ್ತೆ ಅಂತ ಹೇಳಿದ್ರು. ಹಾಂ ಸರಿ ಅಂದವು. ನಾವೇನೋ ಒಂದು ನಂಬಿಕೆ ಮೇಲೆ ಸುಮ್ಮನಾದವು. ನಾವು ನಂಬಿಕೆ ಜಾಸ್ತಿ ನಮಗೆ. ಆವಾಗ ಕನಿಗೆ ಬರ್ತಾ 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 ಸುಮಾರೊಂದು ವರ್ಷ ಆದರೂ ಕೂಡ, 2 ವರ್ಷ ಆದರೂ ಕೂಡ ನಾವು ಹಿಂದಾಗುತ್ತೆ, ನಾಳೆ ಆಗುತ್ತೆ, ಏನೋ ಪ್ರಾಬ್ಲಮ್ ಐತೆ ತಡಿ ಅಂತ ಹಿಂಗೆ ಆಯಿತು, ಹಿಂಗೆ ಆಗಿ ನಾವು ಸ್ವಲ್ಪ ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ನೋಡ್ತಾ ಹಾಕ್ಕೊಂಡ್ವಿ. ನಾವು ಯಾವುದೂ ಒಂದು ಚೆಕ್ ಮಾಡಿಲ್ಲ. ಇವರು ಟ್ರಾನ್ಸ್ಫರ್ ಮಾಡ್ಕೊಬಿಟ್ರು. ಆಮೇಲೆ ನಮ್ಮ ಪಾಣಿ ಆಗಲಿಲ್ಲ ಅಂತ ನೋಡಿದರೆ ಅಲ್ಲೋಗಿ ಕೇಳಿದ್ರೆ ನಿಮ್ದು ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಡೆಪ್ಟಿ ತಹಸೀಲ್ದಾರ್ ಆಗಿದ್ದಾರೆ, ನ್ಯಾಮ್ತಿ ಡೆಪ್ಟಿ ತಹಸೀಲ್ದಾರ್ ಆಗಿ. ಅವರೇ ಚಂದ್ರಶೇಖರ್ ಅಂತ. ಇಲ್ಲಿ ಕೇಸ್ ವರ್ಕರ್ ಆಗಿದ್ದರು, ಈಗ ಅಲ್ಲಿ ಡೆಪ್ಟಿ ತಹಸೀಲ್ದಾರ್ ಆಗಿರ್ತಾರೆ. ಹಾಗೆ ಹಾಲಿ ಡ್ಯೂಟಿಲಿದ್ದಾರೆ. ಅದಕ್ಕೆ ಹೋಗಿ ಕೇಳಿದೆ ನಾನು. ಕೇಳಿದಾಗಿಲ್ಲ, ಅದು ಪಾಣಿ ಆಗುತ್ತೆ, ಅದು ಹಂಗೆ ಆಗುತ್ತೆ, ಹಿಂಗಾಗುತ್ತೆ ಅಂತ ಮತ್ತೆ ಹಂಗೆ ಹೇಳಿ ಕಳಿಸಿದ್ದಾರೆ ನಮ್ಮನ್ನು. ಇಲ್ಲಿ ಬಂದ್ಕೊಂಡು ನೋಡ್ರಿ ಏನಿಲ್ಲ ಅಂತ ಕಡೆಗೆ ಮತ್ತೆ ಮಾಹಿತಿ ಹಾಕಿದಾಗ ನಮಗೆ ಮಾಹಿತಿಯಲ್ಲಿ ಕೊಟ್ಟರು ಅವರು, ಏನು ದಾಖಲೆ ಇಲ್ಲ ಅಂತ. ದಾಖಲೆ ಇಲ್ಲ ಅನ್ನೋ ನಕಲಿ ಸೇಲ್ ಅದು. ಆವಾಗ ಅದಕ್ಕೆ ನಾನು ಲೋಕಾಯುಕ್ತರಿಗೆ ಒಂದು ಕೇಸ್ ಹಾಕ್ತೀನಿ. ಎಷ್ಟರಲ್ಲಿ? 26/12/2022ರಲ್ಲಿ. ಆದರೆ ಹಿಂದೆ ಕಳೆದ ಸರಿ ನಮ್ಮನ್ನು ಒಂದು ಸರಿ ಲೋಕಾಯುಕ್ತ ಕರೆದಿದ್ದರೂ ಕೂಡ ತನಿಖೆ ಹಾಕ್ತೀವಿ ಅಂತ ತನಿಖೆ ಏನು ಮಾಡಿದ್ರು ಏನು ಒಂದು ಗೊತ್ತಿಲ್ಲ. ಹೀಗೆ 4-5 ವರ್ಷಗಟ್ಟಲೆ ಒಂದು ಈ ಥರ ಆಗಿಬಿಟ್ರೆ ಮನುಷ್ಯ ಅವನು ರಿಟೈರ್ಡಾಗಿ ಹೋಗ್ತಾನೆ. ಆವಾಗ ನಮಗೆ ನ್ಯಾಯ ಸಿಗೋದು ಯಾವಾಗ? ನಾನೇ ಆಗಲಿ ಮತ್ತೊಬ್ಬ ಆಗಲಿ ನ್ಯಾಯ ಸಿಗೋದು ಯಾವಾಗ? ಒಬ್ಬ ಈ ರೀತಿ ಒಂದು ಅನ್ಯಾಯ ಮಾಡಿದಂಥ ಒಬ್ಬ ಅಧಿಕಾರಿಯ ಮೇಲೆ ಒಂದು ಕ್ರಮ ತೊಗೊಂಡಿಲ್ಲ ಅಂತ ಆದಮೇಲೆ, ಇವರು ಈ ಥರ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಆದಮೇಲೆ ನಮಗೆ ಈ ಸಂಸ್ಥೆಗಳು ಯಾಕೆ ಬೇಕು? ಈ ಲೋಕಾಯುಕ್ತ ಇರ್ಬೋದು, ಹೌದು, ಲೋಕಾಯುಕ್ತ ಸಂಸ್ಥೆಗಳು, ಇಂಥ ತನಿಖೆ ಅಧಿಕಾರಿಗಳೆಲ್ಲ ಯಾಕೆ ಬೇಕು ಅಂತ ಅನಿಸುತ್ತೆ ನಮಗೆ ಇಷ್ಟು ದಿವಸ ಇದು ಏನು ಅಂತೇಳಿ ಇವರು ನಮಗೆ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ. ಅದಕ್ಕೆ ನಾನು ಈಗ ನೋಡೋಣ, ಇದು ಏನಾಗುತ್ತೆ ನೋಡೋಣ ಅಂತ ತಮ್ಮ ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದ್ದೀನಿ ಈಗ.